ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಹೋ ಟಿಕೆಟ್ ಇಲ್ಲದೆ ಫ್ರೀಯಾಗಿ ಶೋ ನೋಡಿದ್ದೀರಾ? ಬರ್ರಿ ಮದುವೆಗೆ ಹೋಗುಮ. ಬನ್ನಿ 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 ಬನ್ನಿ. ಯಾಕಂಗ್ ನೋಡ್ತೀರ? ನನ್ನ ಮದುವೆ ಆಗ್ತಿರೋಳ್ಳಿ ಅಂತಾನೆ. ನಾನು ನೆನ್ರಾಗೋ ನಿನ್ನ ನೋಡೋದು ಬಿಟ್ಟು ಅವಳು ನೋಡ್ಕೊಂಡು ಕೂತ್ಕೊಂಡ್ರೆ ಜನ ತಪ್ಪು ತಿಳ್ಕೊಳಕ್ಕಿಲ್ವಾ? ಹಲೋ 1 2 3 ಮೈಕ್ ಚೆಕ್. ಹಲೋ ಲಕ್ಷ್ಮೀಪುರ. ಏನಿದು ಎಲ್ಲ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಲಕ್ಷ್ಮೀಪುರದ ಲಕ್ಷ್ಮೀ ಪಟಾಕಿ ಫೇಮಸ್ ಲಕ್ಷ್ಮೀ ಮದುವೆ ಅಂದರೆ ಹೆಂಗಿರ್ಬೇಕು? ನಿಮ್ಗೆ ಯಾರಿಗೂ ಜೋಶೇ ಇಲ್ಲ, ಡಲ್ಲಾಗಿ ಹೋಗಿದ್ದೀರಾ. ನಮ್ಮ ಲಕ್ಷ್ಮೀ ಪಟಾಕಿ ಲಕ್ಷ್ಮಿ ಹಾಗೂ ಎಳ್ನೀರು ಕಿಟ್ಟಿ ಅವ್ರಿಗೋಸ್ಕರ ಈ ಆದಿ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಧೂಳು ಎಪ್ಸಕ್ಕೆ ನಮ್ಮ ಸಿಂಗರ್ ಉಮೇಶ್ ಅಣ್ಣ ರೆಡಿ ಇದ್ದಾರೆ, ನಮ್ಮ ಟೀಮು ರೆಡಿ ಇದೆ. ಮತ್ತೆ ಇನ್ನೇನು ತಡ, ಹೌಸ್ ದ ಜೋಶ್. ಅಕ್ಕ, ಆದಿಯಣ್ಣ ಹಾಡು ಹೇಳೋದನ್ನ ಕೇಳಕ್ಕೆ ಒಂದು ಖುಷಿ ಕಣೆ. ನಾನು ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ತೀನಿ. ಅಣ್ಣಂಗೆ ಫುಲ್ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ನನ್ಗಿದು ನಂಬಕ್ಕೆ ಆಗ್ತಿಲ್ಲ. ಏನು ಫಾಲೋವರ್ಸ್ ಜಾಸ್ತಿ ಆಗೋದನ್ನ ನಂಬೋದಕ್ಕಾಗಲ್ವಾ? ಆದಿ ಹೀಗೆ ಆಡೋನೇ ಅಲ್ಲ, ಅದು ಲಕ್ಷ್ಮಿ ಮದ್ವೆಲಿ ಇವನ್ ಯಾಕೆ ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾನೆ? ಯಾಕೆ ನಗ್ತಿದ್ಯಾ ಅಂಜು? ಬಾಯ್ಸ್ ಅಂಡ್ ಗರ್ಲ್ಸ್, ಹೌಸ್ ದ ಜೋಶ್ ಅಂದ್ರೆ ನಿಮ್ಗೆ ಗೊತ್ತು ಹೆಂಗಿದೆ ಅಂತ ತೋರಿಸ್ಬೇಕು ಅಂತ. ಹೌಸ್ ದ ಜೋಶ್ ಅಂದಾಗ ಹೈ ಸರ್ ಅನ್ಬೇಕು. ಹೌಸ್ ದ ಜೋಶ್. ಸೂಪರ್ ಕಿಟ್ಟಿ ಬ್ರೋ, ಹೌಸ್ ದ ಜೋಶ್. ಸೂಪರ್ ಲಕ್ಷ್ಮಿ ಕಮಾನ್, ನಿನ್ನೆ ಮದುವೆ, ನೀನೇ ಡಲ್ ಆಗೋದ್ರೆ ಇಡೀ ಮದುವೆ ಮನೆ ಡಲ್ ಆಗೋಗುತ್ತೆ. ಎಲ್ಲಿ ಸ್ಮೈಲ್ ಸ್ಮೈಲ್ ಸ್ಮೈಲ್. ಸೂಪರ್. ಓಕೆ, ರೆಡಿನಾ? ಸೂಪರ್. ಆದಿ ಅಣ್ಣ ಏನೂ ಪ್ಲಾನ್ ಮಾಡಿದೆ ಇಷ್ಟೆಲ್ಲ ಖುಷಿಯಾಗಿದ್ದಾನೆ ಅಂತ ನಿನಗೆ ಅನ್ಸುತ್ತಾ ಹೇಳು? ಏನ್ ಹೇಳ್ತಿದ್ಯಾ? ಕೂಲ್ ಅಕ್ಕ, ನೀನು ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ? ಆ್ಯಕ್ಚುಲಿ ಆದಿ ಅಣ್ಣ ಏನು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಿರೋದಂತೂ ನಿಜ. ನಿಜ ಹೇಳು ಅಂಜು, ಏನ್ ನಡೀತಾ ಇದೆ ಇಲ್ಲಿ? ನಿಜವಾಗ್ಲೂ ಅಕ್ಕ, ನನಗೂ ಏನು ಪ್ಲ್ಯಾನು ಅಂತ ಗೊತ್ತಿಲ್ಲ. ಆದರೆ ಲಕ್ಷ್ಮಿ ಅದೇನೇನು ಕನ್ಸ್ಕೊಂಡಿದ್ದಾಳೋ ಅದು ಯಾವುದೂ ಆಗಲ್ಲ ಅಂತಿದ್ದ. ಈ ಮದುವೆ ಆದಮೇಲೆ ಅವಳಿಗೆ ಸಖತ್ತಾಗಿ ಶಾಕ್ ಆದಿದೆ ಅಂತಿದ್ದ. ನೀನು ಮದುವೆ ಮಾಡಿಸಿದ್ದಕ್ಕೆ ಸರಿಯಾಗಿ ರಿವೆಂಜ್ ತಗೊಂಡೋ ಪ್ಲ್ಯಾನಲ್ಲಿರೋದಂತೂ ನಿಜ. ಆದಿ ಏನ್ ಮಾಡಕ್ ಹೊರಟಿದ್ದಾನೆ? ಚಿಲ್ಲಕ್ಕ, ನೀನು ಮದುವೆಲಿ ಅವಳು ಎಷ್ಟೆಲ್ಲ ಆಟ ಆಡಿದಾಳೆ, ಇವಾಗ ಸ್ವಲ್ಪ ಅವಳು ಅನುಭವಿಸ್ಲಿ ಬಿಡು. ನೋಡು, ಆದಿ ಅಣ್ಣ ಇಷ್ಟು ಜೋಶಲ್ಲಿ ಹಾಡೋದಕ್ಕೆ ರೆಡಿಯಾಗಿದ್ದಾನೆ. ನೀನು ಜಾಸ್ತಿ ಯೋಚನೆ ಮಾಡಬೇಡ, ಬಾ.
ಅದೇವ್ರೆ ಸಕ್ಕದಾಗ ಆಡಿದ್ರಿ, ಫುಲ್ಲು ಧೂಳು ಎಬ್ಬರಿಸ್ಬಿಟ್ರಿ. ಲಕ್ಷ್ಮಿ, ನಿಮ್ಮ ಫ್ರೆಂಡು ಸೂಪರ್ ಕಣಮ್ಮ, ನಿನ್ಗೋಸ್ಕರ ಎಷ್ಟು ಜೋಶಾಗಿ ಆಡಿದ್ರು ನೋಡು. ಥ್ಯಾಂಕ್ ಯು. ಬಾಲಕ್ಕೆ ಕೂತ್ಕೋ. ಆದಿವ್ರೆ, ನೀವು ತುಂಬ ಚೆನ್ನಾಗಿ ಹಾಡಾಡಿದ್ರಿ. ನೀವು ಹಾಡಾಡ್ಬೇಕಾದಾಗ ಮುಂಗಾರು ಮಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಥರ ನೀವು, ಪೂಜಾ ಗಾಂಧಿ ಥರ ನಾನು, ಮಳೇಲಿ ನಿಂತ್ಕೊಂಡೆ ಡ್ಯಾನ್ಸ್ ಮಾಡೋ ಥರ ನಿಂತು ಜಾಗದಲ್ಲೇ ಕನಸು ಕಂಡ್ಬಿಟ್ಟೆ. ಹೌದಾ? ಒಳ್ಳೇದು. ನಿಂತ್ಕೊಂಡೆ ಕಂಡಿರೋ ಕನಸು ನಿಜ ಆಗುತ್ತಂತೆ. ಹೌದಾ? 100%. ಕೊನೆಗೊಬ್ಬ ದೂತ್ ಬೇಡ ಬಂದು ನಿಮ್ಗೆ ತಾಳಿ ಕಟ್ಟಿ ಹೋಗ್ಬಿಡ್ತಾನೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ತಗೊಳ್ಳಿ ನಿಮ್ಮ ಮದುವೆ ಗಿಫ್ಟು. ಆದಿ, ನಿನ್ ಹತ್ರ ಮಾತಾಡ್ಬೇಕು, ಬಾ. ಯಾವ ಪೊರ್ಕಿಗಳು ಪರ್ ಇವಲ್ಲ. ಅಲ್ಲ, ಮದುವೆ ಮನೆ ತಾವು ಬಂದು ಹಿಂಗೆ ಕ್ವಾಟ್ಲೆ ಕೊಡ್ತಾರಲ್ಲ, ಇವಕ್ಕೆಲ್ಲ ಎಣ್ಣೆ ಇಕ್ಲೆ ರಪ್ಪ 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 ಅಂತ ಕೊಡಬೇಕು. ಆವಾಗಲೇ ಬುದ್ಧಿ ಬರೋದು ಇವಕ್ಕೆಲ್ಲ. ಗಂಡಿನ ಕಡೆಯವರು ಅಂತಂದ್ರಲ್ಲ, ಮಾವನ ಹತ್ರ ಹೇಳ್ಬಿಡ್ಲಾ? ಬೇಡ ಬೇಡ, ಈಗಲೇ ರುದ್ರಾವತಾರ ತೋರಿಸ್ತಿದ್ದಾನೆ. ಮ್ಯಾಮ್, ಏನಾಯ್ತು? ಏನಿಲ್ಲ. ಅಲ್ಲ, ನಾನು ಬರೋ ಗಂಟ ನೀನು ಯಾಕೆ ಕಾಯ್ಬೇಕಿತ್ತು ಅಂತ. ನೀನೇ 2 ಬುಡಿದಿದ್ರೆ ನನ್ನ ಇಸ್ತ್ರಿ ಪಸ್ತ್ರಿ ಎಲ್ಲ ಹಾಳಾಯ್ತಿರ್ಲಿಲ್ಲ. ನನಗಿಂತ ನಿಂಗೆ ಬಟ್ಟೆ ಮೇಲೆ ಕಾಳಜಿ ಜಾಸ್ತಿ ಆಗೋಯ್ತಲ್ಲ. ಪಾರು, ಬಟ್ಟೆ ನೀನೇ ಪಿರುತಿಂದ ಕೊಡ್ಸಿರೋದಲ್ಲ ಪೋರು. ಅಯ್ಯೋ, ಕ್ವಾಪ ಮಾಡ್ಕೊಂಬಿಡ್ತಲ್ಲ ಇದು. ಪಾರು, ಹಿಂಗೆ ಅಲಂಕಾರ ಪಲಂಕಾರ ಎಲ್ಲ ಮಾಡ್ಕೊ ಬಂದಿದ್ಯಾ, ಹಿಂಗೆ ಕ್ವಾಪ ಮಾಡ್ಕೊಂಬಿಟ್ರೆ ಸಂದಾಗಿರ್ತೈತಾ? ಸುಮ್ಮನೆ ಮಾವ ನೀನು. ಪಾರು, ಹಿಂಗೆ ನಿಂತ್ಕೊಂಡ್ರೆ ಯಾವನಾರ ಪೋಟ ಗಿಟ ತೆಗೆದ್ಬಿಟ್ರೆ ಗುಂಡ್ಕಾಯಮ್ಮಂತಾರ ಬಂದ್ಬಿಡ್ತೀಯ. ಆಮೇಲೆ ಜನ ಎಲ್ಲ ಹೇಳ್ಕೊಂಡು ಓಡಾಡಿಕಿಲ್ವಿ, ಪಾರು ಊರ್ಕೊಂಡು ಓಡಾಡ್ತಾವಳೆ, ಪಾರು ಊರ್ಕೊಂಡು ಓಡಾಡ್ತಾವಳೆ ಅಂತ. ಬರೀ 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 ತರಲೆ ಮಾಡೋದೇ ಆಗೋಯ್ತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗೊತ್ತಿ ಮಾವ? ಇಲ್ಲಿ ಡಾಕ್ಟರ್ನು ಇಲ್ವಾ? ಔಷಧಿ ಅಷ್ಟಿದೆ ಅಟೆಯ.